the split-phase induction motor. The schematic diagram of split-phase induction motor is as shown. The auxiliary winding along with the series resistance R is connected across the main winding. The two windings are placed 90 degrees apart and are connected in parallel with the AC power supply. Let Im be the current through the main winding, Is be the current through auxiliary winding, I be the motor current and V be the supply voltage. The main winding has low resistance but high reactance, and auxiliary winding has low reactance and high resistance. Thus Is lags behind applied voltage V by small angle, whereas Im lags the voltage V by large angle. This creates the large split between two current phases. And as there is a split between the two currents, this motor is called as split-phase motor. Once the motor starts the rotation and attains the considerable amount of speed, the centrifugal switch goes off, disconnecting the auxiliary winding from the main winding, and motor continues to work on the main winding only. RSIR ಮೋಟ್ರು ಮತ್ತು ISIR ಮೋಟ್ರಿಗೆ ಕೆಲವು ಪ್ರಾಬ್ಲಮ್ಗಳಿವೆ. ಹೈ ಕರೆಂಟ್ ಡ್ರಾ ಮಾಡುತ್ತೆ, ಲೋ ಪವರ್ ಫ್ಯಾಕ್ಟ್ರ್ ಕ್ಯಾರಿ ಮಾಡುತ್ತೆ, ಪವರ್ ಲಾಸ್ ಆಗುತ್ತೆ, ಮತ್ತು ಸ್ಟಾರ್ಟಿಂಗ್ ಟಾರ್ಕ್ ಕಡಿಮೆ ಇರೋದ್ರಿಂದ ಇದನ್ನು ಪ್ರಾಕ್ಟಿಕಲಿ ಬಳಸೋದು ಕಡಿಮೆ. ಇದನ್ನು ಓವರ್ಕಮ್ ಮಾಡಲಿಕ್ಕೆ ನಾವು ಕೆಪಾಸಿಟರ್ ಮೋಟ್ರ್ಗಳನ್ನು ಬಳಸ್ತೇವೆ. ಇವತ್ತು ನಾವು ಕೆಪಾಸಿಟರ್ ಮೋಟಾರ್ಗಳ ಬಗ್ಗೆ ಮಾತಾಡೋಣ. ಸೊ ವಿ ಹ್ಯಾವ್ ಡಿಸ್ಕಸ್ಡ್ ಟುಡೇ ಅಬೌಟ್ ಕೆಪಾಸಿಟರ್ ಮೋಟಾರ್ಸ್. ಯೂಸ್ ಆಫ್ ಕೆಪಾಸಿಟರ್ಸ್ ಇನ್ ಸಿಂಗಲ್ ಫೇಸ್ ಮೋಟ್ರು ಯಾಕೆ ಬಳಸ್ತೀವಿ? ಮೊದಲನೇದಾಗಿ ಫೇಸನ್ನು ಸ್ಪ್ಲಿಟ್ ಮಾಡಬೇಕು. ಅಂದರೆ ಸ್ಪ್ಲಿಟ್ ದಿ ಫೇಸ್ ಫಾರ್ ಪ್ರೊಡ್ಯೂಸಿಂಗ್ ರೇಟೆಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಸ್ಟಾರ್ಟಿಂಗ್ ವೈಂಡಿಂಗು ಮೈನ್ ವೈಂಡಿಂಗ್ ನಡುವೆ ರೇಟೆಡ್ ಫೇಸ್ ಡಿಸ್ಪ್ಲೇಸ್ಮೆಂಟ್ ಬೇಕು. ಆ ಫೇಸ್ ಡಿಸ್ಪ್ಲೇಸ್ಮೆಂಟನ್ನು ಈ ಕೆಪಾಸಿಟರ್ಗಳು ಕೊಡುತ್ತೆ. ಮತ್ತು ಡ್ರಾ ದ ಲೀಡಿಂಗ್ ಕರೆಂಟ್ ಫಾರ್ ಇಂಪ್ರೂವಿಂಗ್ ಪವರ್ ಫ್ಯಾಕ್ಟ್ರ್. ಪವರ್ ಫ್ಯಾಕ್ಟ್ರ್ ಇಂಪ್ರೂವ್ ಮಾಡಬೇಕು. ಯಾಕೆಂದರೆ RSIR ಮೋಟ್ರು ISIR ಮೋಟ್ರ್ಗಳಲ್ಲಿ ಲ್ಯಾಗಿಂಗ್ ಪವರ್ ಫ್ಯಾಕ್ಟ್ರಿಂದ ಆ ಪವರ್ ಫ್ಯಾಕ್ಟ್ರನ್ನ ಇಂಪ್ರೂವ್ ಮಾಡಬೇಕಾಗುತ್ತೆ. ಪವರ್ ಫ್ಯಾಕ್ಟ್ರ್ ಇಂಪ್ರೂವ್ ಮಾಡೋದ್ರಿಂದ ಅದರ ಕೆಪಾಸಿಟಿ, ಎಫಿಷಿಯನ್ಸಿ ಕೂಡ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಎರಡನೇ ಪರ್ಪಸ್ಸು ಡ್ರಾ ದ ಲೀಡಿಂಗ್ ಕರೆಂಟ್ ಫಾರ್ ಇಂಪ್ರೂವಿಂಗ್ ದಿ ಪವರ್ ಫ್ಯಾಕ್ಟರ್. ಈಗ ಮೋಟಾರ್ನಲ್ಲಿ ಕೆಪಾಸಿಟರ್ ಬಳಸುವಾಗ ಅಳವಡಿಸಿಕೊಳ್ಳಬಹುದಾಗಿರುವಂಥ ಪ್ರಿಕಾಷನ್ಸ್ ಏನು ತಗೊಳ್ಬೇಕು? ಒಂದು, ಚೆಕ್ AC ವೋಲ್ಟೇಜ್ ರೇಟಿಂಗ್ ಮಾರ್ಕ್ಡ್ ಆನ್ ದಿ ಕೆಪಾಸಿಟರ್. ಅಂದರೆ ವರ್ಕಿಂಗ್ ವೋಲ್ಟೇಜು, ಅದರ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಮ್ಯಾಕ್ಸಿಮಮ್ ವೋಲ್ಟೇಜು, ಇದನ್ನು ನಾವು ನೋಡಬೇಕಾಗತ್ತೆ. ಎರಡನೇದು, ಅದರ ಡ್ಯೂಟಿ ಪಾಯಿಂಟನ್ನು ಚೆಕ್ ಮಾಡಬೇಕಾಗತ್ತೆ. ಮೂರನೇದು, ಚೆಕ್ ದ ಕೆಪಾಸಿಟಿ ಆಫ್ ಎ ಕೆಪಾಸಿಟರ್ ಇನ್ ಮೈಕ್ರೋಫ್ಯಾರಡ್. ಮೂರನೇದು, ಎಲೆಕ್ಟ್ರಿಕಲ್ ಚಾರ್ಜ್ ಶುಡ್ ಬಿ ಡಿಸ್ಚಾರ್ಜ್ಡ್ ಬಿಫೋರ್ ಸಪ್ಲೈಯಿಂಗ್. ಅದನ್ನು ಮಾಡಬೇಕಾಗತ್ತೆ. ಆ್ಯಂಡ್ ಫೈನಲಿ ದ ಟೆಸ್ಟಿಂಗ್ ದ ಕೆಪಾಸಿಟಿ. 4 ಥರದ ಟೆಸ್ಟನ್ನು ಮಾಡ್ತೀವಿ. ಇದನ್ನು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಒಂದನೇದು ಚಾರ್ಜ್ ಡಿಸ್ಚಾರ್ಜ್ ಟೆಸ್ಟ್. ಎರಡನೇದು ಓಮ್ ಮೀಟರ್ ಟೆಸ್ಟ್, ಅದರ ಕಂಟಿನ್ಯೂಟಿ ಮತ್ತು ಇನ್ಫಿನಿಟಿಯನ್ನು ಚೆಕ್ ಮಾಡುತ್ತೆ. ಮೂರನೇದು ಅದರ ಕೆಪಾಸಿಟಿ ಟೆಸ್ಟು, ಎಷ್ಟು ಕೆಪಾಸಿಟಿ ಹೋಲ್ಡ್ ಮಾಡುತ್ತೆ ಅಂತ. ನಾಲ್ಕನೇದು ಇನ್ಸುಲೇಷನ್ ಟೆಸ್ಟ್. ನಮ್ಮ ಈ ಕೆಪಾಸಿಟರ್ ಮೋಟಾರ್ಗಳಲ್ಲಿ ಜನರಲ್ಲಾಗಿ 3 ಟೈಪ್ ಇದೆ. ಒಂದನೇದು ಕೆಪಾಸಿಟರ್ ಸ್ಟಾರ್ಟ್ ಇಂಡಕ್ಷನ್ ರನ್ ಮೋಟಾರ್. ಎರಡನೇದು ಕೆಪಾಸಿಟರ್ ಸ್ಟಾರ್ಟ್ ಕೆಪಾಸಿಟರ್ ರನ್ ಮೋಟಾರ್. ಮೂರನೇದು ಪರ್ಮನೆಂಟ್ ಕೆಪಾಸಿಟರ್ ಮೋಟಾರ್. ಈಗ ಕೆಪಾಸಿಟರ್ ಸ್ಟಾರ್ಟ್ ಇಂಡಕ್ಷನ್ ರನ್ ಮೋಟಾರ್ ಬಗ್ಗೆ ಬರೋಣ. ಇಟ್ ಹ್ಯಾಸ್ ಎಕ್ಸಲೆಂಟ್ ಸ್ಟಾರ್ಟಿಂಗ್ ಟಾರ್ಕ್ ಕಂಪೇರ್ಡ್ ಟು ದಿ ರೆಸಿಸ್ಟೆನ್ಸ್ ಸ್ಟಾರ್ಟ್ ಇಂಡಕ್ಷನ್ ರನ್ ಮೋಟಾರ್. ಎರಡನೇದು, ಫೇಸ್ ಡಿಸ್ಪ್ಲೇಸ್ಮೆಂಟ್ ಬಿಟ್ವೀನ್ ಸ್ಟಾರ್ಟಿಂಗ್ ಕರೆಂಟ್ ಮತ್ತು ಮೈನ್ ವೈಂಡಿಂಗ್ ಕರೆಂಟ್ನ ಈ ಕೆಪಾಸಿಟರ್ ಕೊಡುತ್ತೆ. ದಿಸ್ ಕೆಪಾಸಿಟರ್ ವಿಲ್ ಪ್ರೊಡ್ಯೂಸ್ ದ ನೆಸೆಸರಿ ಫೇಸ್ ಡಿಸ್ಪ್ಲೇಸ್ಮೆಂಟ್ ಬಿಟ್ವೀನ್ IS ಆ್ಯಂಡ್ IM. ಮೂರನೇದು, ದ ಕೆಪಾಸಿಟರ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದಿ ಸ್ಟಾರ್ಟಿಂಗ್ ವೈಂಡಿಂಗ್ ಆ್ಯಂಡ್ ಸೆಂಟ್ರಿಫ್ಯೂಗಲ್ ಸ್ವಿಚ್. ಸೆಂಟ್ರಿಫ್ಯೂಗಲ್ ಸ್ವಿಚ್ಚು ಮತ್ತು ಸ್ಟಾರ್ಟಿಂಗ್ ವೈಂಡಿಂಗಿನ ನಡುವೆ
ನಾವು ಈ ಕೆಪ್ಯಾಸಿಟರ್ನ ಕನೆಕ್ಟ್ ಮಾಡ್ತೀವಿ. ಮತ್ತು ಆ ಬಳಸುವ ಕೆಪ್ಯಾಸಿಟರು ಎಲೆಕ್ಟ್ರಾಲಿಕ್ ಟೈಪ್ ಆಗಿರುತ್ತೆ. ಅದನ್ನು ಮೋಟಾರ್ನ ಔಟ್ಸೈಡ್ನಲ್ಲಿ ಮೌಂಟ್ ಮಾಡಿರ್ತೇವೆ. ಅಟ್ ದ ಟೈಮ್ ಆಫ್ ಸ್ಟಾರ್ಟಿಂಗ್ ಮೈನ್ ವೈಂಡಿಂಗಿನ ಕರೆಂಟು ಸಪ್ಲೈ ವೋಲ್ಟೇಜ್ಗೆ ಲಾರ್ಜ್ ಆ್ಯಂಗಲ್ನಲ್ಲಿ ಲ್ಯಾಗಲ್ಲಿರುತ್ತೆ, ಹಿಂದೆ ಬಿದ್ದಿರುತ್ತೆ. ಹಾಗೆಯೇ ಸ್ಟಾರ್ಟಿಂಗ್ ವೈಂಡಿಂಗಿನ ಕರೆಂಟು ಸಪ್ಲೈ ವೋಲ್ಟೇಜ್ಗೆ ಸ್ಮಾಲ್ ಆ್ಯಂಗಲ್ನಲ್ಲಿ ಲೀಡಿಂಗಲ್ಲಿ ಇರುತ್ತೆ. ದಟ್ ಈಸ್ ಇಂಪಾರ್ಟೆಂಟ್. ಈ ಎರಡರ ಫೇಸ್ ಡಿಸ್ಪ್ಲೇಸ್ಮೆಂಟ್ ಇದೆಯಲ್ಲ, ಸ್ಟಾರ್ಟಿಂಗ್ ವೈಂಡಿಂಗ್ ಕರೆಂಟ್ ಮತ್ತು ಮೈನ್ ವೈಂಡಿಂಗ್ ಕರೆಂಟ್ IS ಮತ್ತು IM ನಿಯರ್ಲಿ 90 ಡಿಗ್ರಿ ಇರುತ್ತೆ. ನಿಯರ್ಲಿ 90 ಡಿಗ್ರಿ ಇರುತ್ತೆ. ಹಾಗಾಗಿ ಈ ಟೈಮ್ನಲ್ಲಿ ಪವರ್ ಫ್ಯಾಕ್ಟ್ರು ಹೈ. ದಿಸ್ ಕ್ರಿಯೇಟ್ ಎಕ್ಸಲೇಟಿಂಗ್ ಸ್ಟಾರ್ಟಿಂಗ್ ಟಾರ್ಕ್. ಸ್ಟಾರ್ಟಿಂಗ್ ಟಾರ್ಕನ್ನು ಇದು ಕ್ರಿಯೇಟ್ ಮಾಡುತ್ತೆ ಮತ್ತು ಮೋಟ್ರು ನಾರ್ಮಲ್ಲಾಗಿ ರೊಟೇಟ್ ಆಗಲಿಕ್ಕೆ ಶುರುವಾಗುತ್ತೆ. ಯಾವಾಗ ಮೋಟಾರು ಅದರ ಫುಲ್ ಲೋಡ್ ಸ್ಪೀಡ್ಗೆ 75ರಿಂದ 80% ರೀಚ್ ಆದಾಗ ಆಟೋಮ್ಯಾಟಿಕಲಿ ಸೆಂಟ್ರಿಫ್ಯೂಗಲ್ ರಿಲೇ ಸ್ವಿಚ್ ಇದೆಯಲ್ಲ, ಅದು ಓಪನ್ ಆಗುತ್ತೆ. ಸ್ಟಾರ್ಟಿಂಗ್ ವೈಂಡಿಂಗನ್ನು ಸರ್ಕ್ಯೂಟಿನಿಂದ ಕಟ್ ಆಫ್ ಮಾಡುತ್ತೆ. ಮೋಟಾರು ಮೈನ್ ವೈಂಡಿಂಗ್ನಲ್ಲಿ ರನ್ ಆಗಲಿಕ್ಕೆ ಶುರುವಾಗುತ್ತೆ. ಈ ಟೈಮ್ನಲ್ಲಿ ಕೆಪ್ಯಾಸಿಟರು ಕೂಡ ಸ್ಟಾರ್ಟಿಂಗ್ ವೈಂಡಿಂಗ್ ಜೊತೆನೇ ಸೀರೀಸಾಗಿ ಕನೆಕ್ಟ್ ಆಗಿರೋದ್ರಿಂದ ಅದು ಕೂಡ ಸರ್ಕ್ಯೂಟಿಂದ ರಿಮೂವ್ ಆಗುತ್ತೆ. ದೆನ್ ಪವರ್ ಕನ್ಸಂಪ್ಷನ್ ರಿಟರ್ನ್ ಟು ದಿ ನಾರ್ಮಲ್ ಲೆವೆಲ್. ಅಪ್ಲಿಕೇಶನ್ ಆಫ್ ಕೆಪ್ಯಾಸಿಟರ್ ಸ್ಟಾರ್ಟ್ ಇಂಡಕ್ಷನ್ ರನ್ ಮೋಟರ್. ಇದರ ಎಕ್ಸಲೆಂಟ್ ಸ್ಟಾರ್ಟಿಂಗ್ ಟಾರ್ಕಿನ ಕಾರಣಕ್ಕಾಗಿ ಇದನ್ನು ಬೆಲ್ಟೆಡ್ ಫ್ಯಾನು, ಬ್ಲೋವರು, ವಾಷಿಂಗ್ ಮಿಷಿನ್ನು, ಪಂಪು, ಕಂಪ್ರೆಸರು ಇಂಥ ಕಡೆ ಜಾಸ್ತಿ ಬಳಸ್ತೀವಿ. ಮತ್ತು ಇದು ಕಾನ್ಸ್ಟೆಂಟ್ ಸ್ಪೀಡ್ ಮೋಟಾರು. ಹಾಗಾಗಿ ರೇಂಜ್ ಆಫ್ ಆಪರೇಷನ್ನು 900ರಿಂದ 3600 RPMವರೆಗೂ ಇದು ಇರುತ್ತೆ. ಇದರ ಸೈಜು 1/8 HP ಇಂದ ಹಿಡಿದು 1 HP ಇದನ್ನು ನಾವು ಬಳಕೆ ಮಾಡ್ತೀವಿ. ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಬೇಕು ಅನ್ನೋದಾದರೆ, ಇದರ ಡಿಸ್ಪ್ಲೇಸ್ಮೆಂಟು 80ಯಿಂದ 90 ಡಿಗ್ರಿ ಇರುತ್ತೆ. ಸ್ಟಾರ್ಟಿಂಗ್ ಕರೆಂಟು ಮತ್ತು ಮೈನ್ ವೈಂಡಿಂಗಿನ ಇದು 80 to 90 ಡಿಗ್ರಿ ಇರೋದ್ರಿಂದ ಪವರ್ ಫ್ಯಾಕ್ಟರ್ ಆ್ಯಂಗಲ್ಲೂ ಕೂಡ ತುಂಬ ಸ್ಮಾಲ್ ಇರುತ್ತೆ. ದಿಸ್ ರಿಸಲ್ಟ್ ಪ್ರೊಡ್ಯೂಸಿಂಗ್ ಎ ಹೈಯರ್ ಪವರ್ ಫ್ಯಾಕ್ಟರ್ ಆಫ್ ಆನ್ ಎಕ್ಸಲೆಂಟ್ ಸ್ಟಾರ್ಟಿಂಗ್ ಟಾರ್ಕ್. ಕೆಪ್ಯಾಸಿಟರ್ ಸ್ಟಾರ್ಟ್, ಕೆಪ್ಯಾಸಿಟರ್ ರನ್ ಮೋಟಾರ್. ಈ ಕೆಪ್ಯಾಸಿಟರ್ ಸ್ಟಾರ್ಟ್ ಇಂಡಕ್ಷನ್ ರನ್ ಮೋಟಾರು ಹ್ಯಾವ್ ಆನ್ ಎಕ್ಸಲೆಂಟ್ ಸ್ಟಾರ್ಟಿಂಗ್ ಟಾರ್ಕ್ ಅಪ್ ಟು 300% ಇದೆ ಮತ್ತು ಹೈ ಪವರ್ ಫ್ಯಾಕ್ಟರ್ ಇದೆ. ಆದರೆ ಅದರ ರನ್ನಿಂಗ್ ಟಾರ್ಕು ನಾಟ್ ಗುಡ್ ಮತ್ತು ಪವರ್ ಫ್ಯಾಕ್ಟ್ರು ಬಹಳ ಲೋ ಆ್ಯಂಡ್ ಆಲ್ಸೋ ಲೆಸ್ಸರ್ ಎಫಿಷಿಯನ್ಸಿ. ಹಾಗಾಗಿ ಇಟ್ ಕ್ಯಾನಾಟ್ ಟೇಕ್ ಓವರ್ ಲೋಡ್. ಈ ಪ್ರಾಬ್ಲಮನ್ನು ನಾವು ಎಲಿಮಿನೇಟ್ ಮಾಡಬೇಕು ಅನ್ನೋದಿದ್ದರೆ ವಿ ಹ್ಯಾವ್ ಟು ಯೂಸ್ 2 ಕೆಪ್ಯಾಸಿಟರ್ ಮೋಟಾರ್ಸ್. ಈ ಕೆಪ್ಯಾಸಿಟರ್ ಸ್ಟಾರ್ಟ್, ಕೆಪ್ಯಾಸಿಟರ್ ರನ್ ಮೋಟಾರ್ ಹ್ಯಾಸ್ ಎ 1 ಲಾರ್ಜ್ ಕೆಪ್ಯಾಸಿಟರ್. ಅದು ಎಲೆಕ್ಟ್ರಾಲಿಟಿಕ್ ಟೈಪು, ಅದು ಶಾರ್ಟ್ ಡ್ಯೂಟಿ, ಇದು ಸ್ಟಾರ್ಟಿಂಗ್ ಪರ್ಪಸ್ಸಿಗೆ ಬಳಸ್ತೀವಿ. ಮತ್ತು ಇನ್ನೊಂದು ಸ್ಮಾಲ್ ಕೆಪ್ಯಾಸಿಟರ್ ಆಫ್ ಆಯಿಲ್ ಫಿಲ್ಲಡ್ ಟೈಪ್, ಇದು ಕಂಟಿನ್ಯೂಯಸ್ ಡ್ಯೂಟಿ ಟೈಪ್, ಅಂದರೆ ಕೊನೆವರೆಗೂ ಇದನ್ನು ಬಳಸ್ತೀವಿ. ಯೂಸ್ಡ್ ಫಾರ್ ರನ್ನಿಂಗ್. ದ ಕನೆಕ್ಷನ್ ಆಫ್ ದಿ ಕೆಪ್ಯಾಸಿಟರ್ ಫಿಗರಲ್ಲಿ ನಾವು ನೋಡ್ತಾ ಇದ್ದೀವಿ. ವರ್ಕಿಂಗು ಸೇಮ್ ಆ್ಯಸ್ ಕೆಪ್ಯಾಸಿಟರ್ ಸ್ಟಾರ್ಟ್ ಇಂಡಕ್ಷನ್ ರನ್ ಮೋಟ್ರು. ದ ಕೆಪ್ಯಾಸಿಟರ್ C1 ಯಾವಾಗಲೂ ಸರ್ಕ್ಯೂಟ್ನಲ್ಲಿರುತ್ತೆ. C2 ಶಾರ್ಟ್ ಡ್ಯೂಟಿ ಆಗಿರೋದ್ರಿಂದ ಅದು 75ರಿಂದ 80% ಸ್ಪೀಡ್ ರೀಚ್ ಆಗಿದ್ದ ತಕ್ಷಣ ಸರ್ಕ್ಯೂಟ್ನಿಂದ ಕಟ್ ಆಫ್ ಆಗುತ್ತೆ. ಆಮೇಲೆ ಮೈನ್ ವೈಂಡಿಂಗಿನ ಜೊತೆನಲ್ಲೇ ಇದು ಮೋಟ್ರ್ ರನ್ ಆಗಲಿಕ್ಕೆ ಶುರುವಾಗುತ್ತೆ. ಮೋಟಾರ್ ವಿಲ್ ಸ್ಟಾರ್ಟ್ ಆ್ಯಸ್ ನಾರ್ಮಲ್. ಸರ್ಕ್ಯೂಟ್ನಲ್ಲೇ ಉಳಿಯೋದ್ರಿಂದ ಮೈನ್ ವೈಂಡಿಂಗು ಲೀಡಿಂಗ್ ಕರೆಂಟಲ್ಲಿ ಮೋಟ್ರನ್ನ ರನ್ ಮಾಡಲಿಕ್ಕೆ ಶುರುವಾಗುತ್ತೆ. ಹೈಯರ್ ಎಫಿಷಿಯನ್ಸಿನಲ್ಲಿ ಮೋಟಾರು ರನ್ ಆಗಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಇಟ್ ಹ್ಯಾಸ್ ಎ ವೆರಿ ಗುಡ್ ಎಫಿಷಿಯನ್ಸಿ ರನ್ ಮೋಟಾರು. ಇದರ ಸ್ಟಾರ್ಟಿಂಗ್ ಟಾರ್ಕು 300% ಫುಲ್ ಲೋಡ್ಗೆ ಅಷ್ಟು ಇರುತ್ತೆ.
ಸ್ಟಾರ್ಟಿಂಗ್ ಕರೆಂಟು 2-3 ಟೈಮು ರನ್ನಿಂಗ್ ಕರೆಂಟ್ಗಿಂತ ಇರುತ್ತೆ ಕಡಿಮೆ. ಹೈ ಎಫಿಷಿಯನ್ಸಿ ರನ್ನಿಂಗು ಮತ್ತು ವೆರಿ ಗುಡ್ ಪವರ್ ಫ್ಯಾಕ್ಟ್ರು. ಎಕ್ಸ್ಟ್ರೀಮ್ಲಿ ನಾಯ್ಸ್ಲೆಸ್ ಆಪರೇಷನ್ನು ಬಿಕಾಸ್ ಆಫ್ ಕೆಪಾಸಿಟರ್ ರನ್ನಿಂಗ್ ವೈಂಡಿಂಗಲ್ಲೇ ಮೂವ್ ಆಗ್ತಾ ಇರೋದ್ರಿಂದ. ಹಾಗಾಗಿ ಕ್ಯಾನ್ ಬಿ ಲೋಡೆಡ್ ಅಪ್ ಟು 125% ಆಫ್ ಇಟ್ಸ್ ಫುಲ್ ಲೋಡ್ ಕೆಪಾಸಿಟಿ. ಇದರ ಅಪ್ಲಿಕೇಶನಿಗೆ ಬರೋಣ. ಇದರ ಅಡಿಷನಲ್ ಕಾಂಪ್ಲೆಕ್ಸಿಟಿ ಆಫ್ ದ ಕೆಪಾಸಿಟರ್ ರನ್ ಮೋಟಾರ್ ಇಸ್ ಜಸ್ಟಿಫೈಡ್ ಫಾರ್ ಲಾರ್ಜ್ ಸೈಜ್ ಮೋಟರ್. ಹಾಗಾಗಿ ಇದನ್ನು ಕಂಪ್ರೆಷರು, ರೆಫ್ರಿಜರು, ಏರ್ ಕಂಡೀಷನರು ಇಂಥ ಕಡೆ ಬಳಸ್ತೀವಿ. ಆ್ಯಂಡ್ ದ ಥರ್ಡ್ ಒನ್ ಈಸ್ ಪರ್ಮನೆಂಟ್ ಕೆಪಾಸಿಟರ್ ಮೋಟಾರ್. ಈ ಮೋಟ್ರ್ನಲ್ಲಿ ಸ್ಟಾರ್ಟಿಂಗ್ ವೈಂಡಿಂಗ್ ಕನೆಕ್ಟೆಡ್ ಇನ್ ಸೀರೀಸ್ ಇದ್ದಿದ್ದು ಲೋ ವ್ಯಾಲ್ಯೂ ಕೆಪಾಸಿಟರ್ ಪರ್ಮನೆಂಟಾಗಿ ಇದರಲ್ಲಿ ವೈಂಡಿಂಗನ್ನು ಕನೆಕ್ಟ್ ಮಾಡಿರ್ತೀವಿ. ಇದರಲ್ಲಿ ಯಾವುದೇ ಸೆಂಟ್ರಿಫ್ಯೂಗಲ್ ಸ್ವಿಚ್ ಇಲ್ಲ. ಸೆಂಟ್ರಿಫ್ಯೂಗಲ್ ಸ್ವಿಚ್ ಇಲ್ಲದೇ ಇರುವ ಏಕೈಕ ಮೋಟಾರ್ ಅಂದರೆ ಪರ್ಮನೆಂಟ್ ಕೆಪಾಸಿಟರ್ ಮೋಟ್ರು. ಇದರಲ್ಲಿ ಬಳಸುವಂಥ ಕೆಪಾಸಿಟರ್ ಇದೆಯಲ್ಲ ಅದು ಆಯಿಲ್ ಟೈಪ್ ಕನ್ಸ್ಟ್ರಕ್ಷನ್ ಫಾರ್ ಕಂಟಿನ್ಯೂಸ್ ಡ್ಯೂಟಿ ರೇಟಿಂಗ್. ಲೋ ವ್ಯಾಲ್ಯೂ ಕೆಪಾಸಿಟರ್ ಇಂಪ್ರೂವ್ಸ್ ದಿ ಎಫಿಷಿಯನ್ಸಿ ಆಫ್ ದಿ ಮೋಟಾರ್. ಹಾಗಾಗಿ ನಾವು ಅದರ ಎಫಿಷಿಯನ್ಸಿ ಜಾಸ್ತಿ ಮಾಡಬೇಕು ಅಂದರೆ ಲೋ ವ್ಯಾಲ್ಯೂ ಕೆಪಾಸಿಟರ್ನ ಬಳಸಬೇಕು. ಮೊದಲೇ ಹೇಳ್ದಂಗೆ ಇದಕ್ಕೆ ನೋ ನೀಡ್ ಆಫ್ ಸೆಂಟ್ರಿಫ್ಯೂಗಲ್ ಸ್ವಿಚ್. ಸೆಂಟ್ರಿಫ್ಯೂಗಲ್ ಸ್ವಿಚ್ ಇಲ್ಲದೇ ಇರುವುದರಿಂದ ಇದೇ ನೆಸಸರಿ ಫೇಸ್ ಡಿಸ್ಪ್ಲೇಸ್ಮೆಂಟು ಕೊಡುತ್ತೆ ಮತ್ತು ವೈಂಡಿಂಗಿಗೆ ಬೇಕಾಗಿರುವಂಥ ಪವರ್ ಫ್ಯಾಕ್ಟರ್ ಇಂಪ್ರೂವ್ಮೆಂಟನ್ನು ಕೂಡ ಈ ಕೆಪಾಸಿಟರ್ ಕೊಡುತ್ತೆ. ಹಾಗಾಗಿ ಪರ್ಮನೆಂಟ್ ಕೆಪಾಸಿಟರ್ ಮೋಟಾರ್ ಇದೆಯಲ್ಲ ಅದರ ಮೇಜರ್ ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ ಇಂಪ್ರೂವಿಂಗ್ ಓವರ್ಲೋಡ್ ಕೆಪಾಸಿಟಿ, ಎರಡನೇದು ಹೈ ಪವರ್ ಫ್ಯಾಕ್ಟರ್ ಮತ್ತು ಹೈಯರ್ ಎಫಿಷಿಯನ್ಸಿ, ಮೂರನೇದು ಮೋಟ್ರನ್ನ ಬಹಳ ಬೇಗ ಸ್ಟಾರ್ಟ್ ಮಾಡುತ್ತೆ, ಅಂದರೆ ಕ್ವಿಕ್ಕರ್ ರನ್ನಿಂಗ್ ಆಫ್ ದಿ ಮೋಟಾರ್ ಇದರ ಮೇಜರ್ ಇದು. ಸೊ ಪರ್ಮನೆಂಟ್ ಕೆಪಾಸಿಟರ್ ಮೋಟಾರ್ ದ ಸ್ಟಾರ್ಟಿಂಗ್ ಟಾರ್ಕ್ ಅಬೌಟ್ 50-80% ಆಫ್ ಇಟ್ಸ್ ಲೋಡ್ ಟಾರ್ಕ್. ಇಟ್ ವರ್ಕ್ಸ್ SM principle of the capacitor start induction run motor. This motor is most suitable for drives which require lower starting torque. ಕಡಿಮೆ ಟಾರ್ಕ್ನಲ್ಲೇ ಸ್ಟಾರ್ಟ್ ಮಾಡಲಿಕ್ಕೆ ಇದನ್ನು ಬಳಸ್ತೀವಿ. ಹೆನ್ಸ್ ಇಟ್ ಈಸ್ ಈಸಿ ಟು ಚೇಂಜ್ ದ ಡೈರೆಕ್ಷನ್ ಆಫ್ ರೊಟೇಷನ್. ಹಾಗಾಗಿ ಇದರ ಡೈರೆಕ್ಷನ್ ಆಫ್ ರೊಟೇಷನ್ ಚೇಂಜ್ ಮಾಡೋದು ಸುಲಭ. ಸ್ಟೇಬಲ್ ಲೋಡ್ ಆಪರೇಷನ್ನು ಮತ್ತು ಹೈಯರ್ ಪವರ್ ಫ್ಯಾಕ್ಟ್ರು ಯೂಸ್ಡ್ ಫಾರ್ ಸೀಲಿಂಗ್ ಫ್ಯಾನ್. ಸೀಲಿಂಗ್ ಫ್ಯಾನ್ನಲ್ಲಿ ಇದನ್ನು ಹೆಚ್ಚು ಬಳಸ್ತೀವಿ.